ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓಹೋ ಪುಟ್ಟಕ್ಕನ್ ಮಕ್ಕಳು ಏನ್ ಸಾನ ಪ್ರಚಾರ ಎಲ್ಲ ಮುಗಿತೆ? ರಾಜವ್ವ ಬೇಕು ಅಂತ ಕೆಣಕ್ಬೇಡ, ಸುಮ್ಕೆ ಇಲ್ಲಿಂದ ಹೊಂಟೋಗ್. ಏ ಯೋಗಕ್ ಸಮ ಕೇಳೋಣ ಅಂತಿದ್ರೆ ಕೆಣಕ್ ಬೇಡ ಅಂತ ಹೇಳ್ತೀಯಲ್ಲೇ. ಅಲ್ಲ, ನಾನೇನಾದ್ರೂ ಅದೇ ಮನೇಲಿ ಇದ್ದಿದ್ರೆ ಏನಾಗ್ತಿದೆ ಏನ್ ಬಿಡ್ತಿದೆ ಅಂತ ನಂಗೂ ಗೊತ್ತಾಗ್ತಿತ್ತು. ಈಗ ನಾನು ಆ ಮನೇಲಿ ಇಲ್ವಲ್ಲ, ಅದಕ್ಕೆ ಹೆಂಗಿದ್ಯಾ ಅಂತ ಕೇಳುಮ ಅಂತ ನಿಲ್ಸ್ದೆ. ನಾವೆಲ್ರೂ ಚಂದಾಗೆ ಇದೀವಿ, ನೀನ್ ಸುಮ್ಕೆ ಹೊಂಟೋಗ್ ಇಲ್ಲಿಂದ. ಅದ್ಯಾಕೆ ಆಟೊಂದು ಆತ್ರ ಪಡ್ತೀಯಾ? ನನ್ಗೆ ಇನ್ನು ಮಾತಾಡೋದಿದೆ, ಒಸಿ ನಿಂತ್ಕೋ. ಸುಮಾ, ನೀನ್ ಯಾಕೆ ಏನು ಮಾತಾಡ್ತಾನೆ ಇಲ್ಲ? ಏನ್ ಮಾತಾಡ್ಬೇಕು? ಅದ್ಯಾಕವಿ ನನ್ ಮೇಲೆ ಆಟೋನ್ ಕೋಪ? ಆ ವಿಷಯ ಬಿಡು. ನಾನೇನೋ ಕೇಳ್ಪಟ್ಟೆ, ನಿನ್ನೆ ನಿನ್ ಗಂಡನ್ನ ಮನೆಯಿಂದ ಆಚೆ ಹಾಕಿದ್ರಂತೆ, ದಿಟ್ವೆ? ರಾಜವ್ವ ಜಾಸ್ತಿ ಆಯ್ತು ನಿಂದು. ನೀನು ಹೊಸಿ ಸುಮ್ಕಿರೋ, ನಾನು ಸುಮನ್ ಜೊತೆ ಮಾತಾಡ್ತಿರೋದು. ನೀನ್ ಹೇಳೋವಿ, ನಾನ್ ಕೇಳಿದ್ವಿ ಸದಿಟ್ವೆ. ನೀನ್ ಈ ತರ ತಲೆ ತಗ್ಗಿಸ್ಕೊಂಡ್ ನಿಂತಿದ್ಯಾ ಅಂತಂದ್ರೆ ನಿಜನೇ ಇರ್ಬೇಕು ಬಿಡು. ಆದ್ರೂ ವಿಷಯ ಕೇಳಿ ನಂಗೆ ಸಾನೆ ದುಃಖ ಆಯ್ತು. ಸುಮ್ಮ ಬರವಿ, ನಾವಿಲ್ದು ಹೋಗಮ್ಮ. ಹೊಸಿ ನಿಂತ್ಕ ಸಾನ. ನಿನ್ಗೆ ಆತರ ಇದ್ರೆ ನೀನ್ ಹೋಗು, ನಾನು ಮಾತಾಡ್ಕೊಂಡು ಆಮೇಲೆ ಸುಮಾನ ಅಟ್ಟಿಗೆ ತವ ಕರ್ಕೊಂಬರ್ತೀನಿ. ಸುಮಾ, ಈ ಸಮಯದಾಗೆ ನೀನ್ ಸಾನೆ ಧೈರ್ಯ ತಗೋಬೇಕು. ಆಮ್ಯಾಕೆ ಇನ್ನೊಂದ್ ವಿಷಯ, ನೀನು ಮುಂದೆ ನಡೆಯೋದಕ್ಕೆಲ್ಲ ಇವಾಗ್ಲಿಂದನೇ ತಯಾರಾಗಿರು. ಈಗ ಮದ್ವೆ ಹೊಸ್ತಲ್ವಾ, ಅದಕ್ಕೆ ನಿನ್ ಗಂಡ ಪಿರುತಿ ಅದು ಇದು ಅನ್ಕೊಂಡ್ ಜೊತೆಗವ್ನೆ. ಎಷ್ಟ್ ದಿನ ಅಂತಿರ್ತಾನೆ? ಈ ಬಡತನ ಎಲ್ಲ ಎಷ್ಟ್ ದಿನ ಅಂತ ಸಹಿಸ್ಕತಾನೆ? ಮೊದ್ಲೇ ಅವನು ಶ್ರೀಮಂತ್ರ ಮನೆ ಮಗ, ಈ ನರ್ಕದಲ್ಲಿ 8 ದಿನ ಅಂತಿರ್ತಾನೆ ಹೇಳು. ಇದಕ್ಕಿಂತ ಅಪ್ಪ ಹೇಳಿದ ಮಾತೆ ಕೇಳ್ಕೊಂಡಿರೋಣ ಅಂತ ನಿನ್ನ ಬಿಟ್ಟು ಹೋಗ್ತಾನೆ. ನೋಡು, ಬೇಕಂದ್ರೆ ನಿಮ್ಮಕ್ಕ ಸಾನನ್ ನೋಡು, ಮೇಟ್ರನ್ನ ಪಿರುತಿ ಮಾಡಿ ಮದ್ವೆ ಆದ್ರು, ಆದ್ರೆ ಒಟ್ಟಿಗೆ ಇರಕಾಯ್ತಾ? ಬಿಟ್ಟು ಅದ್ನಲ್ಲ. ಈ ಪಿರುತಿ ಗುರುತಿ ಎಲ್ಲ 4 ದಿನದ ಬಾಳ ಆಟೆಯ. ರಾಜಿ, ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಸುಮ್ಕೆ ಇಲ್ಲಿಂದ ಹೊಂಟೋಗು. ಸಾನ, ನಿನ್ಗಿನ್ನೂ ಅನುಭವ ಕಮ್ಮಿ, ನಾನ್ ಹೇಳೋ ಮಾತನ್ನ ಒಸಿ ಕೇಳು. ಈಗ ನಾನೇನಾದ್ರೂ ಸುಳ್ಳು ಹೇಳ್ತಿದ್ದೀನ? ಮೇಟ್ರನ್ನ ನೀನು ಪಿರುತಿ ಮಾಡಿ ತಾನೆ ಮದ್ವೆ ಆಗಿದ್ದು, ಆದ್ರೆ ಬಿಟ್ಟೋದ್ನಲ್ಲ. ಸುಮಾ, ನೀನ್ ಜಾಸ್ತಿ ತಲೆ ಕೆಡ್ಸ್ಕೊಬೇಡ. ಗಾದೆ ಮಾತೆ ಇಲ್ವಾ, ಹಿರಿಯಕ್ಕೊಂದ್ ಚಾಳಿ ಮನೆ ಮಂದಿಗೆಲ್ಲ ಅಂತ. ಗಂಡನ್ ಮನೆ ಬಿಟ್ಟು ಬರೋದು ನಿಮ್ ಮನೆಯವ್ರಿಗೆಲ್ಲ ಏನು ಅಷ್ಟಲ್ಲ ಬಿಡು. ಮೊದ್ಲು ನಿಮ್ಮವ್ವ, ಆಮ್ಯಾಕೆ ನಿಮ್ಮ ಅಕ್ಕ, ಈಗ ನೀನು. ಈಗ ಗೋಡೆ ಮ್ಯಾಕೆ 10 ಕಲ್ ಬಿದ್ಮೇಲೆ 11 ಬಗ್ಗೆ ಯಾರು ಯೋಚನೆ ಮಾಡ್ತಾರೆ ಹೇಳೋ? ಆಮ್ಯಾಕೆ ಸಚಿನ್ ಬಿಟ್ಟೋದ್ಮೇಲೆ ಸಾಯೋಗಿಯೋ ನಿರ್ಧಾರ ಮಾಡ್ಬಿಡ್ಬೇಡ. ನನ್ ಯಾಕೆ ಕೈ ಮಾಡ್ತೀಯ? ಇನ್ನೊಂದು ಮಾತು ಹೆಚ್ಚಿಗೆ ಆಡಿದ್ರು ಕಾದಿರಣ್ಣನ ಗಂಟ್ಲಿಗೆ ಉಯ್ದ್ಬಿಡ್ತೀನಿ. ನನ್ ದೊಡ್ಡೋರ್ ಮ್ಯಾಕೆ ಕೈ ಮಾಡಬಾರ್ದು ಅಂತಾನೆ ಸುಮ್ಕೆ ಇದ್ದೆ, ಆದ್ರೆ ನಿನ್ ಸಣ್ಣ ಬುದ್ಧಿ ಬ್ಯಾಡ ಅಂದ್ರೂ ಕೈ ಮಾಡೋ ತರ ಮಾಡ್ಬಿಡ್ತು. ಕಂಡೋರ್ ಗಂಡನ ಬುಟ್ಟಿಗೆ ಹಾಕೊಂಡ್ ಮದ್ವೆ ಆಗಿ ಈಗ ನನ್ ತಂಗಿ ಜೀವನದ ಬಗ್ಗೆ ಉಪದೇಶ ಕೊಡಕ್ ಬಂದಿದ್ಯಾ? ನಾಲ್ಗೆ ಮ್ಯಾಗೆ ಹಿಡ್ತಾ ಇರ್ಲಿ. ನಾನು ನಿಂಗಾಗ್ಲೇ ಅದನ್ನೇ ಹೇಳಿದ್ದು, ನಾಲ್ಗೆ ಮ್ಯಾಕೆ ಹಿಡ್ತಾ ಇರ್ಲಿ. ನೀವೇ ಬೊಗ್ಲೋ ನಾಯಿ ಮಾತ್ಕೆಲ್ಲ ಕಣ್ಣೀರ್ ಹಾಕೊಂಡು ನಿನ್ ಪಿರುತು ಮ್ಯಾಕ್ ನಿಂಗೆ ನಂಬಿಕೆ ಇದೆ ತಾನೆ? ಮತ್ತೆ ಕಣ್ಣೀರು ಒರ್ಸ್ಕೊ. ಮುಂದಕ್ಕೆಲ್ಲ ಅದ್ಯಾರು ದಾರಿ ತೋರಿಸ್ತಾರೆ. ಬಾ ಹೋಗಮ್ಮ. ಒಂದು 50 ಕಾಯಿಗಳು ತರಬೇಕು. ಮಂಡಿಗೆ ನೀವು ಒಬ್ಬರೇ ಹೋಗ್ತಾರೆ, ಜೊತೆಗೆ ನಾನು ಬರಲ್ಲ?
ಅಣ್ಯ ಅಣ್ಯ ಏನ್ ಗಂಗಾತ್ರಪ್ಪ? ಏನ್ ಅಣ್ಯ ನೀನು ಹಗಲೊತ್ತಲ್ಲೇ ನಿಂತ್ಕೊಂಡು ನಿದ್ದೆ ಮಾಡ್ತಿದ್ದೀಯ ಹೆಂಗ್ ಕತೆ? ಯಾಕೋ ಮನ್ಸೆ ಸರಿಗಿಲ್ಲ ಗಂಗಾತ್ರಪ್ಪ. ಯಾಕಣ್ಯ ಏನಾಯ್ತು? ಗಂಗಾತ್ರಪ್ಪ, ಜಗತ್ತಲ್ಲಿ ತುಂಬಾ ಸುಂದರವಾಗಿರೋದು, ತುಂಬಾ ಜವಾಬ್ದಾರಿಯಾಗಿರೋ ಸ್ಥಾನ ಅಂದ್ರೆ ತಂದೆದು ಅಂತಾರೆ. ದಿಟ್ವಾ ತಾಯಿ ಎಷ್ಟಲ್ದೇ ಇದ್ರು ತಂದೆ ಸ್ಥಾನಕ್ಕೂ ಗೌರವ ಇದೆ, ಅದು ಮುಖ್ಯ ಅಣ್ಯ. ಈಟ್ ದಿವಸ ನಾನು ಆ ಜಾಗದಾಗ ಜೀವಿಸ್ಲಿಲ್ವಲ್ಲ, ಹಂಗಾಗಿ ಅದ್ರ ಮಹತ್ವ ನನಗೆ ಗೊತ್ತಾಗ್ಲಿಲ್ಲ. ಈಗ ನನ್ನ ಹೆಣ್ಮಕ್ಳ ಭವಿಷ್ಯ ನೆನೆಸ್ಕೊಂಡ್ರೆ ಸಾನೆ ದಿಗ್ಲಾಗ್ತೈತೆ ಗಂಗಾತ್ರಪ್ಪ. ಯಾಕಣ್ಯ ಏನೇನೋ ಮಾತಾಡ್ತಾ ಇದೀಯ ಇವತ್ತು? ಸುಮಾ ಮನೆಗೆ ಬಂದಿದ್ದಾಳೆ ಅಂತನ? ಎದ್ರ ಬೇಡ ಅಣ್ಣಯ್ಯ, ದೇವ್ರಿದನ್ನು ಕಾಪಾಡ್ತಾನೆ. ನನಗೆ ಸುಮನ್ ಭವಿಷ್ಯದ ಬಗ್ಗೆ ಭಯ ಇಲ್ಲ. ಸಾನಿನ ಜೀವನ ನೆನೆಸ್ಕೊಂಡ್ರೆ ಸಾನೆ ಭಯ ಆಯ್ತದೆ. ಅಪ್ಪ ಅದವನು ಜೊತೆಯಾಗಿ ನಿಂತ್ಕೊಂಡು ಅವ್ರಿಗೊಂದು ಗುರಿ ಮುಟ್ಟಿಸ್ಲಿಲ್ಲ ಅಂದ್ರೆ ಅದು ಅವ್ರ ಜೀವನದ ಬಗ್ಗೆ ಎಂಥ ಪರಿಣಾಮ ಬೀರ್ತಿತ್ತಲ್ವಾ? ನಿಜ ಅಣ್ಣಯ್ಯ, ಅದರಲ್ಲೂ ತಾಯಿ ಇಲ್ಲದಕ್ಕೋಸ್ಗೆ ತದ್ದೆ ಆಗಿ ತಿಂತು ಕೆಲ್ಸದಿದೆಯಲ್ಲ, ಅದಿನ್ನೂ ಕಷ್ಟ. ಈ ಇಸಿದಾಗೆ ನಿಂಗೆ ಕೈ ಎತ್ತು ಮುಗಿಬೇಕು ಗಂಗಾತ್ರಪ್ಪ. ನಿನ್ ಕರ್ತವ್ಯನ ಸಂದಾಕ್ ನಿಭಾಯಿಸ್ಬಿಟ್ಟಿದ್ಯಾ. ನಾನು ಸೋತ್ಬಿಟ್ಟಿದ್ದೆ. ಯೋಚನೆ ಮಾಡ್ಬೇಡ ಅಣ್ಣಯ್ಯ, ಉತ್ತರ ಎಲ್ಲದಕ್ಕೂ ಕಾಲನೇ ಕೊಡುತ್ತೆ. ನೀನ್ ನಿಸ್ವಾರ್ಥವಾಗಿದೆಯಲ್ಲ ಸಾಕು, ಆ ದೇವ್ರು ನಮ್ಮ ಜೊತೆಗಿರ್ತಾನೆ. 3 ಮಕ್ಕಳಲ್ಲಿ ಒಬ್ಳಂತೂ ಹೊಂಟೋದು. ಇನ್ನಿಬ್ಬರು ಮಕ್ಕಳು ಜೀವನದಾಗೆ ಸೋಲ್ಬಾರ್ದು. ಅವ್ರಿಗೋಸ್ಕರ ತಂದೆಯಾಗಿ ನನ್ನ ಕರ್ತವ್ಯನ ಮಾಡಲೇಬೇಕು. ಅಣ್ಣ, ಈ ಮಾಡ್ತೀನಿ ಅನ್ನೋ ಮನಸ್ಸಿದೆಯಲ್ಲ, ಅದೇ ಮಕ್ಳಿಗೆ ದಾರಿ ತೋರಿಸುತ್ತೆ. ನಾವುಗಳು ಮಾಡೋ ತ್ಯಾಗ ಯಾವತ್ತೂ ವ್ಯರ್ಥ ಆಗಲ್ಲ. ಹೌದು ಗಂಗಾಧರಪ್ಪ, ನನ್ನ ತಲೆನಾಗೂ ಅದೇ ಓಡ್ತಾ ಇದೆ. ನನ್ನ ಮಕ್ಕಳಿಗೋಸ್ಕರ, ಅವ್ರ ಜೀವನಕ್ಕೋಸ್ಕರ ಎಂಥ ತ್ಯಾಗಕ್ಕಾದ್ರೂ ನಾನು ಸಿದ್ಧ ಆಗಬೇಕು. ಅದೇ ನನ್ನ ಮುಂದಿನ ಗುರಿ. ಸರಿ ಅಣ್ಣಯ್ಯ, ಬಾ ಮೊದಲು ಮಾರ್ಕೆಟ್ಗೆ ಹೋಗಿ ಕಾಯಿ ತಗೊಬರೋದ. ಏ ಬಾ ಅಣ್ಣಯ್ಯ, ಮಾರ್ಕೆಟ್ಗೆ ಹೋಗಿ ಕಾಯಿ ತರೋಣ. ನಡಿ. ಬಾ.